ಮಕ್ಕಳೇ, ನಮ್ಮ ಪರಿಸರದಲ್ಲಿ ಹಲವು ಬಗೆಯ ವೃತ್ತಿಗಳು ಕಂಡುಬರುತ್ತವೆ. ಅವುಗಳನ್ನು ನಾವು ಒಂದೊಂದಾಗಿ ತಿಳಿಯೋಣ ಬನ್ನಿ. ಮಕ್ಕಳೇ, ಕೆಲಸಗಳಲ್ಲಿ ಎರಡು ವಿಧಗಳಿವೆ. ಮೊದಲನೆಯದು ಕುಲಕಸುಬು, ಎರಡನೆಯದು ವೃತ್ತಿ. ಕುಲಕಸುಬು ಎಂದರೆ ಜೀವನೋಪಾಯಕ್ಕಾಗಿ ತಮ್ಮದೇ ಶೈಲಿಯಲ್ಲಿ ತಲತಲಾಂತರವಾಗಿ ಹಾಗೂ ವಿಶಿಷ್ಟ ಶೈಲಿಯಲ್ಲಿ ತಮ್ಮದೇ ಆದ ಮನೆತನದ ಕೆಲಸವನ್ನು ಮಾಡುವುದು. ಇದನ್ನು ನಾವು ಸರಳವಾಗಿ ಕುಲಕಸುಬು ಎಂತೇವೆ. ಉದಾಹರಣೆಗೆ ಅಕ್ಕಸಾಲಿಗ, ಬಡಿಗ, ಕಮ್ಮಾರ. ಇನ್ನು ವೃತ್ತಿ ಎಂದರೆ ಶಿಕ್ಷಣವನ್ನು ಪಡೆದು ಅದಕ್ಕೆ ಬೇಕಾದ ಮಾರ್ಗದರ್ಶನವನ್ನು ಪಡೆದು ಸೂಕ್ತ ತರಬೇತಿಯೊಂದಿಗೆ ಕೆಲಸ ಮಾಡೋದು. ಉದಾಹರಣೆಗೆ ಡಾಕ್ಟರ್ಸು, ಇಂಜಿನಿಯರ್, ಶಿಕ್ಷಕರು. ಈಗ ನಾವು ಮೊದಲನೇದಾಗಿ ನಮ್ಮ ಸುತ್ತಮುತ್ತಲೂ ಇರುವ ಕುಲಕಸುಬುಗಳ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ದರ್ಜಿ. ಬಟ್ಟೆಯನ್ನು ಹೊಲಿಯುವವರನ್ನ ನಾವು ದರ್ಜಿ ಅಂತ ಕರಿತೀವಿ. ಇವರು ನಮಗೆ ಉಡಲಿಕ್ಕೆ ಬಟ್ಟೆಗಳನ್ನು ಹೊಲಿದು ಕೊಡ್ತಾರೆ. ಮಕ್ಕಳೇ, ನಿಮಗೆ ಶಾಲೆಯ ಬಟ್ಟೆ ಹೊಲಿದು ಕೊಡುವಂತೆ ನೀವು ದರ್ಜಿಗೆ ಅಳತೆ ಕೊಡಲು ಹೋಗಿದ್ದೀರಿ ತಾನೆ? ಹೂವು ಮಾರುವವರು. ಹೂವಿನಿಂದ ಹಾರ, ಮಾಲೆ ಹಾಗೂ ಅಲಂಕಾರಿಕ ಸಾಮಗ್ರಿ ತಯಾರಿಸುವವರನ್ನು ನಾವು ಹೂಗಾರರು ಅಥವಾ ಹೂ ಮಾರುವವರು ಅಂತ ಕರಿತೀವಿ. ಇವರು ಮಲ್ಲಿಗೆ, ಜಾಜಿ, ಚೆಂಡು ಹೂವು, ಸೇವಂತಿಗೆ ಹೀಗೆ ಹಲವಾರು ಬಗೆಯ ಹೂವುಗಳಿಂದ ಮಾಲೆ ಹಾಗೂ ಹಾರವನ್ನು ಮಾಡಿಕೊಡ್ತಾರೆ. ಮೂರನೇದಾಗಿ ಕಲ್ಲು ಕಟ್ಟುವವರು. ಕಲ್ಲಿನಿಂದ ಹಲವು ಬಗೆಯ ಸಾಮಗ್ರಿಗಳನ್ನು ತಯಾರಿಸುವವರನ್ನು ಕಲ್ಲು ಕಟ್ಟುವವರು ಅಂತ ಕರೀತಾರೆ. ಇವರು ಒಳ್ಳು, ಬೀಸುವ ಕಲ್ಲು ತಯಾರು ಮಾಡ್ತಾರೆ. ಮಕ್ಕಳೇ, ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಬೀಸುವ ವೇಳೆ ಹಾಡು ಹೇಳುತ್ತಾರೆ, ನೆನಪಿದೆಯಾ? ಕಸ್ತೂರಿ ನನ್ನ ಗೆಳತಿ ಕಸದಾಗ ನಿಲಬ್ಯಾಡ, ಕಸ್ತೂರಿ ನನ್ನ ಗೆಳತಿ ಕಸದಾಗ ನಿಲಬ್ಯಾಡ, ಕಸ ಬೀಸ್ಯಾವನ. ಕಮ್ಮಾರ. ಕಬ್ಬಿಣದ ವಸ್ತುಗಳನ್ನು ತಯಾರಿಸುವವರನ್ನ ಕಮ್ಮಾರ ಅಂತ ಕರಿತೀವಿ. ಇವರು ಕಬ್ಬಿಣದ ಉಪಕರಣ ತಯಾರಿಸುತ್ತಾರೆ. ಕೊಡಲಿ, ಚಾಕು, ಕುಡುಗೋಲು, ಗುದ್ದಲಿ ಹೀಗೆ ಹಲವಾರು ಉಪಕರಣಗಳನ್ನು ತಯಾರು ಮಾಡ್ತಾರೆ. ಇನ್ನು ಐದನೇದಾಗಿ ಬಡಿಗ. ಮರದಿಂದ ಅಥವಾ ಕಟ್ಟಿಗೆಯಿಂದ ಸಾಮಗ್ರಿ ತಯಾರಿಸುವವರನ್ನ ಬಡಿಗ ಅಂತ ಕರೀತಾರೆ. ಇವರು ಮೇಜು, ಕುರ್ಚಿ, ಬಾಗಿಲು, ಕಿಟಕಿ, ಎತ್ತಿನ ಬಂಡಿ, ನೇಗಿಲುಗಳನ್ನು ತಯಾರು ಮಾಡ್ತಾರೆ. ಮಕ್ಕಳೇ, ನೀವು ಎತ್ತಿನ ಗಾಡಿಯಲ್ಲಿ ಸವಾರಿ ಮಾಡಿದ್ದೀರಾ? ಆರನೇದಾಗಿ ಚಮ್ಮಾರ. ಚರ್ಮದಿಂದ ಹಲವು ಬಗೆಯ ವಸ್ತುಗಳನ್ನು ತಯಾರಿಸುವವರನ್ನು ನಾವು ಚಮ್ಮಾರ ಅಂತ ಕರಿತೀವಿ. ಇವರು ಪಾದರಕ್ಷೆ, ಚರ್ಮದ ಚೀಲಗಳನ್ನು ತಯಾರು ಮಾಡ್ತಾರೆ. ಏಳನೇದಾಗಿ ಅಕ್ಕಸಾಲಿಗ. ಬಂಗಾರದ ಆಭರಣಗಳನ್ನು ತಯಾರು ಮಾಡುವವರನ್ನು ನಾವು ಅಕ್ಕಸಾಲಿಗ ಅಂತ ಕರಿತೀವಿ. ಇವರು ಬಂಗಾರದಿಂದ ಓಲೆ, ಬಳೆ, ಉಂಗುರ, ಸರಗಳನ್ನು ತಯಾರಿಸುತ್ತಾರೆ. ಇನ್ನು ಎಂಟನೇದಾಗಿ ವ್ಯಾಪಾರಸ್ಥರು. ಮಕ್ಕಳೇ, ಜಾತ್ರೆ ಅಥವಾ ಸಂತೆಯಲ್ಲಿ ದಿನಸಿ, ಹಣ್ಣು ಹಾಗೂ ನಮ್ಮ ಬದುಕಿಗೆ ಅವಶ್ಯಕವಾಗಿ ಬೇಕಾಗುವಂಥ ವಸ್ತುಗಳನ್ನು ಮಾರಾಟ ಮಾಡುತ್ತಾರೆ. ಹಣ್ಣು ಮಾರಾಟಗಾರರು, ತರಕಾರಿ ಮಾರುವವರು ಹಾಗೂ ಸಿಹಿ ತಿನಿಸು ಮಾರಾಟ ಮಾಡುವವರು ಆಗಮಿಸುತ್ತಾರೆ. ಮಕ್ಕಳೇ, ನೀವು ಜಾತ್ರೆಯಲ್ಲಿ ಜಿಲೇಬಿ ತಿಂದಿದ್ದು ನಿಮಗೆ ನೆನಪಿದೆಯಾ? ಇನ್ನು ರೈತ. ಮಕ್ಕಳೇ, ನಾವಿವತ್ತು ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ರೈತರೇ ಕಾರಣ. ಅವರಿಲ್ಲ ಅಂದರೆ ನಾವು ಬದುಕಿರೋಕ್ಕೆ ಸಾಧ್ಯನೇ ಇಲ್ಲ. ರೈತರೇ ನಮ್ಮ ದೇಶದ ಬೆನ್ನೆಲುಬು. ನಿಮ್ಮನೆಲ್ಲೂ ಅಪ್ಪ, ಚಿಕ್ಕಪ್ಪ, ಅಜ್ಜ, ಯಾರಾದರೂ ಒಬ್ಬರು ರೈತರು ಇದ್ದೇ ಇರ್ತಾರೆ ಅಲ್ವಾ? ಮಕ್ಕಳೇ, ನಾವು ಈಗ ನಮ್ಮ ಸುತ್ತಮುತ್ತಲೂ ಇರುವ ವಿವಿಧ ಬಗೆಯ ವೃತ್ತಿಗಳನ್ನು ತಿಳಿಯೋಣ ಬನ್ನಿ. ಈಗ ಪೊಲೀಸರು. ಇವರು ನಮ್ಮ ಮನೆಯನ್ನು ಕಳ್ಳರಿಂದ ರಕ್ಷಣೆ ಮಾಡುತ್ತಾರೆ
ಹಾಗೂ ಸಮಾಜದಲ್ಲಿ ಜಗಳ ಆಗದಂತೆ ತಡೀತಾರೆ. 10ನೇದಾಗಿ ಡಾಕ್ಟರ್ಸ್. ಇವರು ಡಾಕ್ಟರ್. ಮಕ್ಕಳೇ, ನಮಗೆ ಹುಷಾರು ಇಲ್ಲದಿದ್ದಾಗ ನಾವು ಡಾಕ್ಟರ್ ಹತ್ತಿರ ಹೋಗ್ತೇವೆ. ಅವರು ನಮಗೆ ಚುಚ್ಚುಮದ್ದು ಹಾಗೂ ಮಾತ್ರೆಗಳನ್ನು ಕೊಡ್ತಾರೆ. ಅದಲ್ಲದೆ ಇವ್ರ ಜೊತೆ ನರ್ಸ್ ಸಹ ಇರ್ತಾರೆ. ಇವರು ರೋಗಿಗಳ ಆರೈಕೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಮನೆ ಔಷಧಿ ಸಹ ಕೊಡ್ತಾರೆ. ಇನ್ನು 11ನೇದಾಗಿ ಎಲೆಕ್ಟ್ರಿಷಿಯನ್. ಹಲವು ಬಗೆಯ ವಿದ್ಯುತ್ ಸಾಮಗ್ರಿಗಳನ್ನು ರಿಪೇರಿ ಮಾಡ್ತಾರೆ. ಟಿವಿ, ಫ್ಯಾನ್, ಮೋಟಾರ್ ಹೀಗೆ ಹಲವು ಬಗೆಯ ಉಪಕರಣಗಳನ್ನು ಇವರು ರಿಪೇರಿ ಮಾಡ್ತಾರೆ. ಇನ್ನು ಟೀಚರ್. ಇವರು ನಮಗೆ ಶಾಲೆಯಲ್ಲಿ ಪಾಠ ಮಾಡ್ತಾರೆ. ನಮಗೆ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡ್ತಾರೆ. ಇದರಿಂದ ನಮಗೆ ಜ್ಞಾನ ಸಿಗುತ್ತದೆ. ಅಂಚೆಯವರು. ಮಕ್ಕಳೇ, ನಿಮಗೆ ಒಬ್ಬರಿಂದ ಮತ್ತೊಬ್ಬರಿಗೆ ಸುದ್ದಿಗಳನ್ನು ಕಳುಹಿಸಲು ಹಾಗೂ ಸಂಗ್ರಹಿಸಲು ಅಂಚೆಯವರು ನಮಗೆ ಸಹಾಯ ಮಾಡ್ತಾರೆ. ಇವರು ಪತ್ರ ಹಾಗೂ ದಾಖಲೆಗಳನ್ನು ಮನೆ ಮನೆಗೆ ತಲುಪಿಸ್ತಾರೆ. ಅಂದಹಾಗೆ ಮಕ್ಕಳೇ, ನಿಮ್ಮ ಮನೆಗೆ ಅಂಚೆಯಣ್ಣ ಪತ್ರ ತಗೊಂಡು ಬಂದಿರೋದನ್ನು ನೀವು ನೋಡಿರ್ತೀರ ಅಲ್ವಾ? ಇನ್ನು ಇಂಜಿನಿಯರ್ಸ್. ಮಕ್ಕಳೇ, ಇವರು ನಮಗೆ ವಾಸಿಸಲು ಮನೆ, ಸಂಚರಿಸಲು ರಸ್ತೆ ಹಾಗೂ ಸೇತುವೆಗಳನ್ನು ನಿರ್ಮಾಣ ಮಾಡುತ್ತಾರೆ. ನೀವು ಅಪ್ಪನೊಂದಿಗೆ ಹೊರಗಡೆ ಹೋದಾಗ ದೊಡ್ಡ ಪ್ರಮಾಣದ ಕಟ್ಟಡ ನೋಡಿದ್ದೀರಿ. ಅದನ್ನು ಇಂಜಿನಿಯರ್ಗಳು ನಿರ್ಮಾಣಕ್ಕೆ ಸಹಾಯ ಮಾಡಿದ್ದಾರೆ. ಚಾಲಕ. ಮಕ್ಕಳೇ, ವಾಹನಗಳನ್ನು ಚಾಲನೆ ಮಾಡುವವರನ್ನು ನಾವು ಚಾಲಕರು ಅಂತ ಕರಿತೀವಿ. ನಾವು ಊರಿಗೆ ಹೊರಟಾಗ ಬಸ್ಸಿನಲ್ಲಿ ಪ್ರಯಾಣ ಬೆಳೆಸುತ್ತೇವೆ. ಆವಾಗ ಚಾಲಕ ನಮ್ಮ ಬಸ್ಗಳನ್ನು ಚಾಲನೆ ಮಾಡ್ತಾರೆ. ರೈಲು, ಹಡಗು ಹಾಗೂ ವಿಮಾನಗಳನ್ನು ಚಾಲನೆ ಮಾಡ್ತಾರೆ. ಇವರ ಜೊತೆ ಯಾವಾಗಲೂ ನಿರ್ವಾಹಕ ಇರುತ್ತಾನೆ. ನಿರ್ವಾಹಕ ನೀವು ಬಸ್ನಲ್ಲಿ ಪ್ರಯಾಣ ಮಾಡಿದಾಗ ನಿಮ್ಮಿಂದ ಹಣವನ್ನು ಪಡೆದು ಟಿಕೆಟ್ ಕೊಡ್ತಾರೆ. ಇದಷ್ಟೇ ಅಲ್ಲದೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಇನ್ನೂ ಅನೇಕ ಬಗೆಯ ಜನರು ಇರ್ತಾರೆ. ಲಾಯರ್, ಬುಟ್ಟಿ ನೇಯ್ದು ಮಾರುವವರು, ನೇಕಾರರು, ಮೀನುಗಾರರು ಹೀಗೆ ಹಲವಾರು ಬಗೆಯ ವೃತ್ತಿಗಳು ಕಂಡುಬರುತ್ತವೆ. ಇವಾಗ ಹೇಳಿ ಮಕ್ಕಳೇ, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಹಾಗೂ ಅಜ್ಜ ಅಜ್ಜಿ ಏನು ಕೆಲಸ ಮಾಡ್ತಾರೆ?